ಸಕ್ಕರೆ ನಗರಿ ಮಂಡ್ಯದಲ್ಲಿ ಧ್ವಜದಂಗಲ್ ಮತ್ತೆ ಆರಂಭ ಆಗಿದೆ. ಕೆರಗೋಡು ಗ್ರಾಮದಲ್ಲಿ ಹನುಮಧ್ವಜವನ್ನು ಜಿಲ್ಲಾಡಳಿತ ಇಳಿಸಿ ತಿರಂಗವನ್ನು ಆರಿಸಿರುವಂಥದ್ದು. ಜಿಲ್ಲಾಡಳಿತಕ್ಕೆ ಕೆರಗೋಡು ಗ್ರಾಮಸ್ಥರು ಕೂಡ ಸವಾಲನ್ನು ಒಡ್ಡುತ್ತಾ ಇದ್ದಾರೆ. ಸ್ವಯಂ ಪ್ರೇರಿತವಾಗಿ ಮನೆಗಳ ಮೇಲೆ ಹನುಮಧ್ವಜವನ್ನು ಕೂಡ ಆರಿಸ್ತಾ ಇದ್ದಾರೆ. ನಾನಿವಾಗ ಒಂದು ಸ್ಥಳದಲ್ಲಿದ್ದೀನಿ. ನನ್ನ ಹಿಂಭಾಗದಲ್ಲಿ ಏನು ಕಾಣ್ತಾ ಇದೆ, ಈಗಾಗಲೇ ಸಾಕಷ್ಟು ಮನೆಗಳ ಮೇಲೆ ಹನುಮಧ್ವಜ ಕೂಡ ಹಾರಾಟ ಆಗ್ತಾ ಇರುವಂಥದ್ದು. ಕಳೆದ 2-3 ದಿನಗಳ ಹಿಂದೆ ಸಾಕಷ್ಟು ವಿವಾದ ತಾರಕಕ್ಕೇರಿತ್ತು. ಕೆರಗೋಡು ಗ್ರಾಮದಲ್ಲಿರುವಂತಹ ಅರ್ಜುನ ಸ್ತಂಭದ ಮೇಲಿದ್ದಂಥ ಹನುಮಧ್ವಜವನ್ನು ಜಿಲ್ಲಾಡಳಿತ ಇಳಿಸಿ ಆನಂತರದಲ್ಲಿ ತ್ರಿವರ್ಣ ಧ್ವಜವನ್ನು ಕೂಡ ಹಾರಾಟ ಮಾಡಿದ್ರು. ಈಗಾಗಲೇ ಫೆಬ್ರವರಿ 2ರಂದು ಮಂಡ್ಯ ಜಿಲ್ಲೆಯಾದ್ಯಂತಲೂ ಕೂಡ ಮನೆಗಳ ಮೇಲೆ ಹನುಮಧ್ವಜವನ್ನು ಹಾರಾಟ ಮಾಡೋದಕ್ಕೂ ಕೂಡ ಈ ಒಂದು ರೀತಿ ಅಭಿಯಾನವನ್ನು ಆರಂಭಿಸೋದಕ್ಕೂ ಕೂಡ BJP ಹಾಗೂ JDS ಸಾಕಷ್ಟು ಪ್ಲ್ಯಾನನ್ನು ಮಾಡಿಕೊಂಡಿತ್ತು. ಆದರೆ ಅದಕ್ಕೂ ಮೊದಲೇ ಕೆರಗೋಡು ಗ್ರಾಮದಲ್ಲಿ ಸಾಕಷ್ಟು ಮನೆಗಳ ಮೇಲೆ ಸ್ವಯಂ ಪ್ರೇರಿತವಾಗಿ ಹನುಮಧ್ವಜಗಳನ್ನು ಹಾರಾಟ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ನೀವು ನೋಡಿದ್ರೆ ಕೂಡ ಗೊತ್ತಾಗುತ್ತೆ. ಈ ಒಂದು ವಿವಾದ ಚಿಕ್ಕದಾಗಿ ಆರಂಭಗೊಂಡಿತ್ತು. ಸರಣ್ಯ ಶೇಂಗಾ ಬೆಳೆದು ರೈತೋದ್ಯಮಿಯಾಗಿ ವರ್ಷಕ್ಕೆ 30 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಭಾಳ ಅಂದರೆ ನಮ್ಮ ಹನುಮನನ್ನು ನಾವು ಪೂಜೆ ಮಾಡ್ತೀವಿ, ಅದನ್ನು ನಾವು ಆ ಧ್ವಜವನ್ನು ಹಾರಾಟ ಮಾಡಿದ್ದೀವಿ, ಅದನ್ನು ಜಿಲ್ಲಾಡಳಿತ ಇಳಿಸಿದೆ ಅಂತೇಳಿ ಇದೀಗ ಸ್ವಯಂ ಪ್ರೇರಿತವಾಗಿ ಒಂದು ಕಡೆ ಹನುಮಧ್ವಜವನ್ನು ಮತ್ತೆ ಆ ಸ್ತಂಭದ ಮೇಲೆ ಹಾರಾಟ ಮಾಡ್ತೀವಿ ಅನ್ನೋಂಥದ್ದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಮನೆಗಳ ಮೇಲೆ ಸ್ವಯಂ ಪ್ರೇರಿತವಾಗಿ ಹನುಮಧ್ವಜವನ್ನು ಹಾಕ್ಕೊಂಡಿದ್ದಾರೆ. ಈಗಾಗಲೇ BJP ಸಾಕಷ್ಟು ಪ್ಲ್ಯಾನ್ ಮಾಡಿದೆ. ಫೆಬ್ರವರಿ 2ರಿಂದ ಮಂಡ್ಯ ಜಿಲ್ಲೆಯಾದ್ಯಂತಲೂ ಕೂಡ ಮನೆಗಳ ಮೇಲೆ ಹನುಮಧ್ವಜವನ್ನು ಹಾರಾಟ ಮಾಡಿಸೋದಕ್ಕೂ ಕೂಡ ಸಾಕಷ್ಟು ಪ್ಲ್ಯಾನ್ ಮಾಡ್ಕೊಂಡಿರುವಂಥದ್ದು. ಅದಕ್ಕೂ ಮೊದಲೇ ಕೆರಗೋಡಿನ ಸಾಕಷ್ಟು ಮನೆಗಳ ಮೇಲೆ, ಬಿಲ್ಡಿಂಗ್ಗಳ ಮೇಲೆ ಕೇಸರಿ ಧ್ವಜ, ಹನುಮಧ್ವಜ ಕೂಡ ಹಾರಾಟ ಆಗ್ತಾ ಇದೆ. ದೃಶ್ಯದಲ್ಲಿ ನೋಡಿದ್ರೆ ಕೂಡ ಗೊತ್ತಾಗುತ್ತೆ. ಇದು ತುಮಕೂರಿಗೆ ಅಂದರೆ ಮಂಡ್ಯದಿಂದ ತುಮಕೂರಿಗೆ ಹೋಗುವಂಥ ರಸ್ತೆ, ಕೆರಗೋಡು ಗ್ರಾಮದ ಮಧ್ಯ ಹಾದು ಹೋಗುವಂಥ ರಸ್ತೆ. ಆ ರಸ್ತೆಯ ಮಧ್ಯಭಾಗದಲ್ಲಿ ಅಕ್ಕಪಕ್ಕದಲ್ಲಿ ಸಾಕಷ್ಟು ಮನೆಗಳಿದ್ದಾವೆ. ಆ ಮನೆಗಳ ಮೇಲೆ ಕೇಸರಿ ಧ್ವಜ ಕೂಡ ಹಾರಾಟ ಆಗ್ತಾ ಇದೆ. ಈ ಮೂಲಕ ಜಿಲ್ಲಾಡಳಿತಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಸೆಡ್ಡು ಹೊಡೆಯೋದಕ್ಕೆ ಇಲ್ಲಿನ ಜನರು ಕೂಡ ಸ್ವಯಂ ಪ್ರೇರಿತವಾಗಿ ಮುಂದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್, TV9 ಮಂಡ್ಯ.